ಪೂರ್ಣ ಪ್ರಾಥಮಿಕ ಶಿಕ್ಷಣವನ್ನು ಶಿಕ್ಷಣ ಇಲಾಖೆ ಮೂಲಕ ಜಾರಿಗೊಳಿಸಿರುವ ಆದೇಶ ವಾಪಸ್ ಪಡೆದು ಐಸಿಡಿಎಸ್ ಯೋಜನೆ ಅಂಗನವಾಡಿ ಕೇಂದ್ರಗಳ ಮೂಲಕ ಜಾರಿಗೊಳಿಸಲು ಒತ್ತಾಯಿಸಿ ಇಂದು ಭಾರತ ಕಮ್ಯುನಿಸ್ಟ್ ಪಕ್ಷದ ವತಿಯಿಂದ ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಸರ್ಕಾರದ ಶಾಲಾ ಶಿಕ್ಷಣ ಇಲಾಖೆಯು ಆದೇಶ ಹೊರಡಿಸಿದ ಕಲ್ಯಾಣ ಕರ್ನಾಟಕ ಭಾಗದ ಬಳ್ಳಾರಿ, ವಿಜಯಪುರ, ಕೊಪ್ಪಳ, ರಾಯಚೂರು, ಬೀದರ್, ಯಾದಗಿರಿ ಮತ್ತು ಕಲಬುರಗಿ ಜಿಲ್ಲೆಗಳಲ್ಲಿ 1008 ಸರ್ಕಾರಿ ಶಾಲೆಗಳಲ್ಲಿ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಅನ್ವಯ ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನು ಶಿಕ್ಷಣ ಇಲಾಖೆ ಮೂಲಕ ಜಾರಿಗೊಳಿಸಿದ್ದನ್ನು ಕೈಬಿಟ್ಟು ಐಸಿಡಿಎಸ್ ಯೋಜನೆ ಭಾಗವಾಗಿ ಅಂಗನವಾಡಿ ಕೇಂದ್ರಗಳ ಮೂಲಕ ಜಾರಿಗೊಳಿಸಬೇಕು ಎಂದು ಒತ್ತಾಯಿಸಿ ಇಂದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಚರ್ಚೆ ಆಗಲೇಬೇಕು. ಎಲ್ಲ ಅಧಿಕಾರಿಗಳು ಮತ್ತು ಶಾಸಕರು ಸರ್ಕಾರ ಮೇಲೆ ಒತ್ತಡ ಹಾಕಲೇಬೇಕು. ಎತ್ತಕ್ಕಾಗಿ ಹೋರಾಟ, ಎತ್ತಕ್ಕಾಗಿ ಹೋರಾಟ, ದೇಶ ಹೋರಾಟ ನಿಲ್ಲುವುದಿಲ್ಲ. ಎತ್ತಕ್ಕಾಗಿ ಹೋರಾಟ, ಎತ್ತಕ್ಕಾಗಿ ಹೋರಾಟ, ದೇಶ ಹೋರಾಟ ನಿಲ್ಲುವುದಿಲ್ಲ. ಉಳಿಯಲೇಬೇಕು. ಸಾಲ ಮಾಡುವ ಸರ್ಕಾರಕ್ಕೆ ಧಿಕ್ಕಾರ. ವಿರೋಧಿ, ಮಕ್ಕಳ ಭವಿಷ್ಯದ ವಿರೋಧಿ. ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳಲ್ಲಿ ಇವತ್ತು ಶಿಕ್ಷಣ ಇಲಾಖೆ KKRDP ಮುಖಾಂತರ 1008 ಪ್ರೈಮರಿ ಸ್ಕೂಲ್ಗಳಲ್ಲಿ LKG UKG ಪ್ರಾರಂಭ ಮಾಡಿದಾರ. ಅದನ್ನ ವಿರೋಧ ಮಾಡಿ ಇವತ್ತು ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ CPM ಪಕ್ಷದಿಂದ ಬೆಂಬಲ ಮಾಡಲಿಕ್ಕೆ ಇವತ್ತು ಹೋರಾಟ ಹಾಕೊಂಡಿವಿ. ಅದೇ ತರನೇ ಅಂಗನವಾಡಿ ನೌಕರರು ಕೂಡ ಒಂದು 4 ದಿನಗಳ ಕಾಲ ಇಡೀ 7 ಜಿಲ್ಲೆಗಳಲ್ಲಿ ಶಾಸಕ ಸಚಿವರ ಎದುರುಗಡೆ ಹೋರಾಟ ಮಾಡ್ತಾ ಇದ್ದೀವಿ. ಯಾಕೆ ಹೋರಾಟ ಮಾಡ್ತಿದ್ವಿ ಅಂದ್ರೆ 3 ರಿಂದ 6 ವರ್ಷದ ಅಂಗನವಾಡಿ ಕೇಂದ್ರದಲ್ಲಿ ಈಗಾಗಲೇ ಶಾಲಾಪೂರ್ವ ಶಿಕ್ಷಣ ನಡೆಸ್ತಾ ಇದ್ದೀವಿ. ಇವೇ ಮಕ್ಕಳನ್ನ ಅವ್ರು LKG UKGಗೆ ತಗೋಬೇಕಂತ ಹೇಳಿ ಕಿಚರಿ ಇವತ್ತು ತೀರ್ಮಾನ ಮಾಡಿದಾರ. ಒಂದ್ ವೇಳೆ ಅವ್ರು ಪ್ರಾರಂಭ ಆಗಿ ಮಕ್ಕಳು ಹೋದು ಅಂದ್ರ 49 ವರ್ಷ ಇದ್ದಂತ ಈ ಸ್ಕೀಮ್ ಅನ್ನ ಇವತ್ತು ಮುಚ್ಚಲಿಕ್ಕೆ ಸರ್ಕಾರ ಹೊರಟದ. ಇದನ್ನ ವಿರೋಧ ಮಾಡಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಮತ್ತೆ ನಾಳೆನೂ ಕೂಡ ಸಚಿವ ಸಂಪುಟ ಬೆಂಗಳೂರಿನಲ್ಲಿ ನಡೀತದ. ಎಲ್ಲ ಶಾಸಕರು, ಸಚಿವರು, ಅಧಿಕಾರಿಗಳು ಒತ್ತಡ ಹಾಕಿ ಅಂಗನವಾಡಿ ಕೇಂದ್ರದಲ್ಲಿ LKG UKG ನಡೆಸಬೇಕು. ನಮ್ಮಲ್ಲಿ ಕೂಡ ಡಿಗ್ರಿ ಆದವರು ಅದರ, ಸೆಕೆಂಡ್ ಇಯರ್ ಆದವರು ಅದರ. ಈಗಾಗಲೇ KKRDP, ಅಜಿಂ ಪ್ರೇಮ್ಜಿ, ಟಾಟಾ ಹಲವಾರು ಸಂಘ ಸಂಸ್ಥೆಗಳು ಅಂಗನವಾಡಿ ಕಾರ್ಯಕರ್ತರಿಗೆ ಶಾಲಾಪೂರ್ವ ಶಿಕ್ಷಣ ಬಗ್ಗೆ ಟ್ರೈನಿಂಗ್ ಕೊಟ್ಟಾರ. ಅಂಗನವಾಡಿ ಕೇಂದ್ರದಲ್ಲೇ ಉಳಿಬೇಕು. ಈ 49 ವರ್ಷ ಇದ್ದಂತ ಅನುಭವವನ್ನ ಇವತ್ತು ಸರ್ಕಾರ ಕಡೆಗಣನೆ ಮಾಡಿ ಏನಿದೆ ಆದೇಶ ಮಾಡ್ಯಾರ. ಇದನ್ನ ನಾವು ವಾಪಸ್ ಆಗೋ ತನಕ ಹೋರಾಟ ಮಾಡ್ತಾ ಇದ್ದೀವಿ. ಶಾಂತಾ ಎನ್ ಗಂಟೆ, ಅಂಗನವಾಡಿ ನೌಕರ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷ. ನಮಸ್ತೆ, ನನ್ನ ಹೆಸರು ಶಿವಕುಮಾರ್ ಅಂತ, ಎಕ್ಸೆಲ್ ಅಕಾಡೆಮಿ ವೈಸ್ ಪ್ರೆಸಿಡೆಂಟು. ನಮ್ಮ ಕಂಪ್ನಿ ಎಕ್ಸೆಲ್ ಅಕಾಡೆಮಿಕ್ಸು 15 ವರ್ಷದಿಂದ ರನ್ ಮಾಡ್ತಾ ಇದ್ವಿ. ನೀಟ್ ಮತ್ತು CET ಕೋಚಿಂಗ್ ಕೊಡ್ತಾ ಇದ್ವಿ. ನಮ್ಮಲ್ಲಿ ಈಗ ಕ್ರಾಶ್ ಕೋರ್ಸ್ ಅಂತ ನಾವು ಕೊಡ್ತಾ ಇದ್ವಿ. ಈ ಕ್ರಾಶ್ ಕೋರ್ಸ್ ಒಂದು ಅಲ್ಪಾವಧಿ ಕೋರ್ಸ್. ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ. ಈ ಕೋರ್ಸು 30 ರಿಂದ 45 ದಿನ ಇರುತ್ತೆ ಸರ್. ಈ ಕ್ರಾಶ್ ಕೋರ್ಸ್ ಬಂದು ಸೆಕೆಂಡ್ PUC ಕಂಪ್ಲೀಟ್ ಆಗಿರೋ ಮಕ್ಕಳಿಗೆ ಮತ್ತು ಸೆಕೆಂಡ್ PUC ಇವಾಗ ಓದ್ತಾ ಇರೋ ಮಕ್ಕಳಿಗೆ ಇದು ಯೂಸ್ಫುಲ್ ಆಗುತ್ತೆ. ಈ ಕ್ರಾಶ್ ಕೋರ್ಸು ನೀಟ್ ಕ್ರಾಶ್ ಕೋರ್ಸ್ ಅಂತ ಕೊಡ್ತೀವಿ ಮತ್ತು CET ಕ್ರಾಶ್ ಕೋರ್ಸ್ ಅಂತ ಕೊಡ್ತೀವಿ. ನೀಟಿಗೆ 45 ಡೇಸ್ ಇರುತ್ತೆ, CETಗೆ 30 ಡೇಸ್ ಇರುತ್ತೆ ಸರ್. ನಮ್ಮ ಎಕ್ಸೆಲ್ ಅಕಾಡೆಮಿಕ್ಸು 15 ಇಯರ್ಸಿಂದ ನಾವು ರನ್ ಮಾಡ್ತಾ ಇದ್ವಿ. 15 ಇಯರ್ಸಲ್ಲಿ ನಂಬರ್ 1 ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡ್ತಾ ಬರ್ತಾ ಇದ್ದೀವಿ. ಅದರಿಂದ ಸಾವಿರಾರು ಮೆಡಿಕಲ್ ಸೀಟ್ ಸಿಕ್ಕಿದೆ, ಸಾವಿರಾರು ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದೆ. ಸೊ ಅದಕ್ಕೆ ನಮ್ಮ ಕಡೆಯಿಂದ ಸಕ್ಸಸ್ ರೇಟ್ ಚೆನ್ನಾಗಿರೋದ್ರಿಂದ ನೀವು ಇಲ್ಲಿ ಬಂದರೆ ಖಂಡಿತ ಸಕ್ಸಸ್ ಆಗ್ತೀರಾ ಅಂತ ನಾನು ಭರವಸೆ ಕೊಡ್ಬೋದು. ಎಕ್ಸೆಲ್ ಅಕಾಡೆಮಿ ಯಲಹಂಕ ನ್ಯೂ ಟೌನು, ಶೇಷಾದ್ರಿಪುರಂ ಕಾಲೇಜ್ ರೋಡು, ಬೆಂಗಳೂರು.